ಹಾಯ್ ಸ್ನೇಹಿತರೆ, ನಮಸ್ತೆ. ಇವತ್ತಿನ ದಿನ ಒಂದು ತುಂಬ ಬೇಜಾರ ಸಂಗತಿ ಬಗ್ಗೆ ಮಾತಾಡ್ತೀನಿ. ಯಾಕಂತಂದರೆ ನನಗಿಂತ ವಯಸ್ಸಲ್ಲಿ ತುಂಬ ಚಿಕ್ಕವಳಾಗಿರತಕ್ಕಂಥ ಅನು ಅಕ್ಕ, ಆದರೂ ಕೂಡ ನನಗಿಂತ ಏಜಲ್ಲಿ ತುಂಬ ಚಿಕ್ಕವಳಾದರೂ ಕೂಡ ನಾನು ಅಕ್ಕ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ನಾವಂತೂ ಜೀವನದಲ್ಲಿ ಮುಂದೆಂದು ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಕೆಲವೊಂದು ಇಂಟರ್ವ್ಯೂವಲ್ಲಿ ಅನೋಕ್ ಅವ್ರದ್ದು ಇಂಟರ್ವ್ಯೂ ನೋಡಿದ್ದೆ. ಅವ್ರು ಹೇಳಿದರು ಒಂದು ಕಡೆಗೆ ನಾನು ಎಜುಕೇಷನ್ ಮಾಡ್ತಾ ನಾನು ಬೇರೆಯವ್ರ ಹತ್ರ ಸಾಲ ಮಾಡಿ ನಾನು ಎಲ್ಲಿಯೂ ಕೂಡ ಸ್ಪಾನ್ಸರ್ಶಿಪ್ ಆಗಿ ನಾನು ಎಲ್ಲಿಯೂ ಯಾರ ಹತ್ರನೂ ಗಿಫ್ಟು ಅಂತ ತಗೊಳ್ದೆ ದುಡ್ಡನ್ನು ಸಾಲ ಮಾಡಿ ತನ್ನ ಸ್ವಂತ ದುಡ್ಡಲ್ಲಿ ತನ್ನ ಸ್ವಂತ ರೊಕ್ಕದಲ್ಲಿ ಎಷ್ಟೋ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆದು ಇನ್ನು ಅನೇಕ ಡೆವಲಪ್ಮೆಂಟ್ ಮಾಡಿದ್ವಿ. ಇದುವರೆಗಾದರೂ ಯಾವ ರಾಜಕಾರಣಿಗಳು ತಮ್ಮ ಸ್ವ ಉದ್ದೇಶಕ್ಕೆ ಬಿಟ್ಟು ಬೇರೆ ಯಾವುದೇ ಥರದ ಏನಂತಾರೆ ನಿಸ್ವಾರ್ಥತೆಯಿಂದ ಮಾಡಿಲ್ಲ. ಬಟ್ ಅನ್ನೋ ಅಕ್ಕ ಎಲ್ಲ ತನ್ನ ಈ ಏಜಲ್ಲಿ ಎಲ್ಲ ಆಸೆಗಳನ್ನ ಬದಿಗಿಟ್ಟು ಈ ಥರ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ರು. ಬಟ್ ಗೊತ್ತಿಲ್ಲ ಇವತ್ತಿನ ದಿನ ಏನು ಅನ್ನಿಸ್ತು ಅವರಿಗೆ ಏನೂ ಗೊತ್ತಿಲ್ಲ. ನನಗೆ ಅನಾರೋಗ್ಯ ಕಾರಣ ಕೊಟ್ಟು ಅವ್ರು ಯಾಕೋ ತಮ್ಮ ನಡೆನ ಹಿಂದಕ್ಕೆ ತಗೊಂತಿದ್ದಾರೆ. ಬಟ್ ಆದರೂ ಒಳ್ಳೆಯದಾಗಲಿ, ಮುಂದಿನ ಜೀವನ ಸುಖವಾಗಿರಲಿ, ಅವ್ರು ತುಂಬ ಚೆನ್ನಾಗಿರಲಿ. ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತ್ವರೆದು ಜೀವಿಸಬಹುದೇ ಹರಿ. ಇನ್ನು ದೇವರು ಅವರಿಗೆ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋಕ್ಕೆ ಸಹಾಯ ಮಾಡಲಿ. ನನ್ನ ಕಳಕಳಿ ಏನಂದರೆ ಇಲ್ಲಿ ಸರ್ಕಾರದವರು ಇಂಥವ್ರನ್ನ ಗುರುತಿಸ್ಬೇಕು, ಇವ್ರನ್ನ ಕೈ ಹಿಡಿಬೇಕು, ಇವ್ರಿಗೆ ಸ್ಪಾನ್ಸರ್ ಮಾಡಬೇಕು, ಇವ್ರಿಗೆ ದುಡ್ಡು ಕೊಡಬೇಕು. ಯಾಕಂದರೆ ಇವ್ರು ಯಾವುದೇ ಥರದ ಏನಂತಾರೆ ಸ್ವಾರ್ಥ ಇಲ್ಲ. ಇನ್ನು ಚಿಕ್ಕ ಹುಡುಗಿರಿ, ನಾನು ನೋಡಿದೆ, ನನಗೆ ತಿಳಿದಂಗೆ 22-23 ಏಜ್ ಇರ್ಬೋದು ಅಷ್ಟೇ. ನೀವು ಕಲಾ ಮಾಧ್ಯಮ ಚಾನಲ್ಗೆ ಹೋಗಿ ನೋಡ್ಬೋದು. ಅಲ್ಲಿ ಇಂಟರ್ವ್ಯೂ ಕೊಡ್ತಾರೆ. 12 ಲಕ್ಷ ರೂಪಾಯಿಗಳು ಸಾಲ ಮಾಡಿ, ಇವರೇನು ದೊಡ್ಡ ಶ್ರೀಮಂತರಲ್ರಿ, ಇವರು ರೈತರು ಬಡವರು, ಆದರೂ ಕೂಡ ಸಾಲ ಮಾಡಿ ಏನೋ ಒಂದು ನಮ್ಮ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಒಂದು ಮಾದರಿ ಆಗಬೇಕು ನಾನು ಅಂತ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಒಂದು ಹೆಣ್ಮಗಳು ಯಾರು ಬೇಕೋ ಆ ಊರಲ್ಲಿ ಮಲಗಿ ಅಲ್ಲಿ ಕೆಲಸ ಮಾಡಿ ಕರ್ನಾಟಕಕ್ಕೋಸ್ಕರ, ದೇಶಕ್ಕೋಸ್ಕರ ದುಡಿದಾಳಂದ್ರೆ ತಪ್ಪಾಗಲ್ಲ. ಇವತ್ತು ದಿನ ಅದೇನು ಅನಿಸ್ತೋ ಏನೋ, ಅಕ್ಕವರು ತಮ್ಮ ಕೆಲಸನ ವಿಡ್ರಾ ಮಾಡ್ತಾ ಇದ್ದಾರೆ. ಮೇ ಬಿ ಸ್ವಲ್ಪ ವರ್ಷ ನಿಲ್ಲಿಸ್ತಾರೆ ಅನಿಸುತ್ತೆ. ಈ ಕಮೆಂಟ್ ನಿನ್ನೆ ದಿನ ಇನ್ಸ್ಟಾಗ್ರಾಮಲ್ಲಿ ಒಂದು ಕಮೆಂಟ್ ನೋಡಿದೆ. ಆ ಕಮೆಂಟ್ ನೋಡಿದ ತಕ್ಷಣ ನನಗೆ ತಿಳಿದಂಗೆ ಅವ್ರು ತಮ್ಮ ಕೆಲಸನ ಸ್ವಲ್ಪ ವರ್ಷಗಳ ಕಾಲ ನಿಲ್ಲಿಸ್ಬೋದು ಅನಿಸುತ್ತೆ. ಆದಷ್ಟು ಬೇಗ ದೇವರವ್ರಿಗೆ ಒಂದು ಒಳ್ಳೆಯ ಶಕ್ತಿ ಚೇತನ ಎಲ್ಲ ಕೊಡಲಿ.
ಇನ್ನು ಯಾರ್ಯಾರು ಅವ್ರಿಗೆ ತುಂಬ ಆತ್ಮೀಯರಿದ್ದಾರೆ ಅವರೆಲ್ಲ ದಯಮಾಡಿ ಅವರಿಗೆ ಶಕ್ತಿ ತುಂಬಿ, ಧೈರ್ಯ ತುಂಬಿ, ಆತ್ಮಸ್ಥೈರ್ಯ ತುಂಬಿ ಇನ್ನೂ ದೊಡ್ಡ ದೊಡ್ಡ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡಿ.